ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ಟ್ರಿಗ್ನಾಮೆಂಟ್ರಿ ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡೋಣ. ಫ್ಯಾಸಿಂಗ್ ಪ್ಯಾಕೇಜ್ ಇದರಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಏನೇನು ಬರುತ್ತೆ ಅಂತ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಅದನ್ನು ಹೇಗೆ ಈಸಿಯಾಗಿ ಸಾಲ್ವ್ ಮಾಡೋದು, ಹೇಗೆ ಈ ಮಾರ್ಕ್ಸನ್ನು ತೆಗೆದುಕೊಳ್ಳೋದು ಹೇಗೆ ಟ್ರಿಗ್ನಾಮೆಂಟ್ರಿ ಚಾಪ್ಟ್ರಲ್ಲಿ. ಟ್ರಿಗ್ನಾಮೆಂಟ್ರಿಯಲ್ಲಿ ಇಂಟ್ರೊಡಕ್ಷನ್ ಅಂತ ಬರುತ್ತೆ, ಒಂದು ಅಪ್ಲಿಕೇಶನ್ಸ್ ಅಂತ ಬರುತ್ತೆ. ಅದರಲ್ಲಿ ಇಂಟ್ರೊಡಕ್ಷನಲ್ಲಿ 1 ಮಾರ್ಕ್ಸ್ ಕ್ವಶನ್ ಇರುತ್ತೆ, +2 +3 6 ಇರುತ್ತೆ, +4 ಅದು ಅಪ್ಲಿಕೇಶನಲ್ಲಿ 4, ಟೋಟಲಿ 10 ಮಾರ್ಕ್ಸ್ಗೆ ಕಾನ್ಸೆಪ್ಟ್ ಇರುತ್ತೆ. ಅಲ್ಲಿ ಇಂಟ್ರೊಡಕ್ಷನ್ ಕಾನ್ಸೆಪ್ಟಲ್ಲಿ ಹೇಗೆ ಈಸಿಯಾಗಿ 6 ಮಾರ್ಕ್ಸನ್ನು ತೆಗೆದುಕೊಳ್ಳೋದು ಹೇಗೆ ಅಂತ ನೋಡ್ತಾ ಹೋಗೋಣ. 6 ಮಾರ್ಕ್ಸನ್ನು ಹೇಗೆ ಈಸಿಯಾಗಿ ನಾವು ತಗೋಬೋದು, ಮ್ಯಾಕ್ಸಿಮಮ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಹೋಗಬೇಕು. ಓಕೆ, ನೋಡಿ ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ಹೇಗಿರುತ್ತೆ, 1 ಮಾರ್ಕ್ಸ್ ಕ್ವಶನ್ ಹೇಗೆ ಕೊಡ್ತಾನೆ ಅಂತಂದರೆ ಟ್ರಿಗ್ನಾಮೆಂಟ್ರಿ ಹ್ಯಾಂಗಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಟೇಬಲ್ ಬರುತ್ತೆ, ಟ್ರಿಗ್ನಾಮೆಂಟ್ರಿ ಹ್ಯಾಂಗಲ್ಸ್ ಟೇಬಲ್. ಅದರ sin 30 ಏನು, sin 45 ಏನು, 60 ಏನು, 90 ಏನು, 0 ಏನು ಅಂತ ಬರುತ್ತೆ. ಅದನ್ನು ತಿಳ್ಕೊಂಡ್ರೆ ನೀವು ಆ ಟೇಬಲನ್ನು ಕಲ್ತ್ಕೋಬೇಕು. ಆ ಟೇಬಲನ್ನು ಕಲ್ತ್ಕೊಂಡು ನಿಮಗೆ 1 ಮಾರ್ಕ್ಸ್ ಫಿಕ್ಸ್ ಆಗುತ್ತೆ, 1 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಬರುತ್ತೆ. ನೋಡಿ ಹೇಗೆ ಬರುತ್ತೆ ಅಂತ ಈ ರೀಸೆಂಟ್ ನಡೆದಿರೋ ಪ್ರಿಪ್ರೇಟರಿ ಪೇಪರ್ ಅಂತ ತೊಗೊಂಡಿದ್ದೀನಿ ಕ್ವಶನ್ನು. ದ ವ್ಯಾಲ್ಯೂ ಆಫ್ sin 30 + cos 60 ಈಸ್ ಅಂತ. ನೋಡಿ sin 30 cos 60 ಒಂದೇ ಆಗಿರುತ್ತೆ ಯಾವಾಗಲೂ. ನೋಡಿ ಅಲ್ಲಿ cos 30ಗೆ ಬಂದಿದ್ದು sin 60ಗೆ ಬಂದಿರುತ್ತೆ, sin 30ಗೆ ಬಂದಿದ್ದು cos 60ಗೆ ಬಂದಿರುತ್ತೆ. ಆಯಿತಾ, ಅದ್ರ ವ್ಯಾಲ್ಯೂನ ಆ್ಯಡ್ ಮಾಡ್ತೇವೆ. ನೋಡಿ sin 30 1/2, cos 60 1/2 ಆ್ಯಡ್ ಮಾಡೋದು ಎರಡನ್ನ ನಿಮಗೆ 1 ಆನ್ಸರ್ ಬರುತ್ತೆ. ನೋಡಿದ ಆನ್ಸರ್ ಈಸ್ 1. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಈ ಥರ ಆ ಟೇಬಲನ್ನು ಕಲ್ತ್ಕೊಂಡ್ರೆ ನೀವು ಈಸಿಯಾಗಿ ಸಿಂಪಲ್ಲಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. 1 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ ಹೇಗೆ ಬರುತ್ತೆ, ಇಲ್ಲಿ ಹ್ಯಾಡ್ ಕೇಳಿದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಕೇಳ್ಬೋದು. ಹ್ಯಾಡ್ ಸಿಂಬಲ್ ಕೇಳಿದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಅಷ್ಟೇ, ಇವೆರಡರಲ್ಲಿ ಇದು ಮಾಡ್ತಾ ಹೋಗ್ತಾನೆ. ಅದರಿಂದ ನಿಮ್ಮ ಟ್ರಿಗ್ನಾಮೆಂಟ್ರಿ ಹ್ಯಾಂಗಲ್ಸ್ ಗೊತ್ತಿದ್ರೆ, ವ್ಯಾಲ್ಯೂಸ್ ಗೊತ್ತಿದ್ರೆ ಈಸಿಯಾಗಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಒಂದೇ ನಿಮಿಷದಲ್ಲಿ ನೀವು 1 ಮಾರ್ಕ್ಸನ್ನು ತಗೋಬೋದು. ನೆಕ್ಸ್ಟ್ ಇನ್ ದ ಫಿಗರ್ ಫೈಂಡ್ ದ ವ್ಯಾಲ್ಯೂ ಆಫ್ sin α cos α ಅಂತ ಕೇಳಿದ್ದಾನೆ. ನೋಡಿ ಅವರೇ ಒಂದು ಫಿಗರ್ ಇದು ಕೊಟ್ಟು ಟ್ರಿಗ್ನಾಮೆಂಟ್ರಿ 2 ಮಾರ್ಕ್ಸ್ ಕ್ವಶನಲ್ಲಿ ಟ್ರಿಗ್ನಾಮೆಂಟ್ರಿ ಕಾನ್ಸೆಪ್ಟ್ ಡಿಪೆಂಡ್ಸ್ ಅಪಾನ್ ಓನ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಹೇಳಿದ್ದೆ. ನೋಡಿ ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಕೊಟ್ಬಿಡ್ತಾರೆ. ಮತ್ತು ಇಲ್ಲಿ ಹ್ಯಾಕ್ಯೂಟ್ ಆ್ಯಂಗಲ್ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರಾಗಿ ಯಾವುದು ಹ್ಯಾಕ್ಯೂಟ್ ಆ್ಯಂಗಲ್, ಆಲ್ಫಾ ಇಸ್ ದ ಹ್ಯಾಕ್ಯೂಟ್ ಆ್ಯಂಗಲ್. ಹ್ಯಾಕ್ಯೂಟ್ ಆ್ಯಂಗಲ್ ಆಲ್ಫಾಗೆ ವಿತ್ ರೆಸ್ಪೆಕ್ಟ್ ಆಗಿ ಫೈಂಡ್ ಮಾಡಿ. sin α cos α, sin α ನೋಡಿ ಟ್ರಿಗ್ನಾಮೆಂಟ್ರಿ ರೇಷಿಯೋ, ಸೈಡ್ ರೇಷಿಯೋಸಲ್ಲಿ ಸೈನ್ ಅಂದರೆ ಏನು ಅಂತ ಗೊತ್ತಿದೆ ನಿಮಗೆ, ಆಪೋಸಿಟ್ ಬೈ ಹೈಪೋಟೆನಸ್ ಅಂತ. ಆಪೋಸಿಟ್ ಅದು ಆಲ್ಫಾ ವಿತ್ ರೆಸ್ಪೆಕ್ಟ್ ಟು ಹ್ಯಾಕ್ಯೂಟ್ ಆ್ಯಂಗಲ್ ಆಲ್ಫಾಗೆ 24 ಸೆಂಟಿಮೀಟರ್. ಹೈಪೋಟೆನಸ್ ಯಾವುದು 25 ಅಷ್ಟೇ. ನೋಡಿ ಸಿಕ್ಕೋಯ್ತು ಆನ್ಸರ್, ಸಿಂಪಲ್. ನೆಕ್ಸ್ಟ್ ಕಾಸ್ ಆಲ್ಫಾ ಹೋಗೋಣ. ಕಾಸ್ ಆಲ್ಫಾ, ಎಸ್ ಕಾಸ್ ಸೈಡ್ ರೇಷಿಯೋಸ್ ಏನು, ಟ್ರಿಗ್ನಾಮೆಂಟ್ರಿ ರೇಷಿಯೋಸು ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂತ. ಅಡ್ಜಸೆಂಟ್ ಅಂತಂದರೆ ಯಾವುದು, ಇಸ್ ದ ಅಡ್ಜಸೆಂಟ್ ಸೈಡ್. ರಿಮೈನಿಂಗ್ ಇವಾಗ ಆಪೋಸಿಟ್ ಹೈಪೋಟೆನಸ್ ತಗೊಂಡ್ರೆ ರಿಮೈನಿಂಗ್ ಇಸ್ ದ ಅಡ್ಜಸೆಂಟ್ ಸೈಡ್. ಹೈಪೋಟೆನಸ್ ಏನು 25 ಸೆಂಟಿಮೀಟರ್. ಈ ಥರ ಸಾಲ್ವ್ ಮಾಡ್ತಾ ಹೋಗಬೇಕು. ಹಾಗೆ ಸಿಂಪಲ್ಲಾಗಿ ನಿಮಗೆ 2 ಮಾರ್ಕ್ಸ್ ಸಿಕ್ಕೋಯ್ತು. ಇದಕ್ಕೊಂದು ಮಾರ್ಕ್ಸ್ ಇದೆ, ಇದಕ್ಕೊಂದು ಮಾರ್ಕ್ಸ್ ಸಿಂಪಲ್ಲಾಗಿ ಸಿಕ್ಕೋಗ್ತದೆ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್. 3 ಮಾರ್ಕ್ಸ್ ಕ್ವಶನ್ ಇಲ್ಲೇನಾಗ್ತದೆ, ರೆಸ್ಪೆಕ್ಟ್ ಟು ಹ್ಯಾಕ್ಯೂಟ್ ಆ್ಯಂಗಲಲ್ಲಿ ಸೈಡನ್ನ ಹೇಗೆ ಐಡೆಂಟಿಫೈ ಮಾಡೋದು, ದಟ್ ಈಸ್ ಇಂಪಾರ್ಟೆಂಟ್. ವಿತ್ ರೆಸ್ಪೆಕ್ಟ್ ಟು ಹ್ಯಾಕ್ಯೂಟ್ ಆ್ಯಂಗಲ್ ದಿಸ್ ಇಸ್ ಆಪೋಸಿಟ್ ಸೈಡ್. ಇದಕ್ಕೆ ಆಪೋಸಿಟ್ ಇರೋದು ಆಪೋಸಿಟ್ ಸೈಡ್. ನೆಕ್ಸ್ಟ್ ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಇರೋದು ಹೈಪೋಟೆನಸ್. ರಿಮೈನಿಂಗ್ ಇಸ್ ದ ಅಡ್ಜಸೆಂಟ್ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಸೈಡನ್ನು ಐಡೆಂಟಿಫೈ ಮಾಡಿ ನೆಕ್ಸ್ಟ್ ಸೈಡ್ ರೇಷಿಯೋಸನ್ನು, ಟ್ರಿಗ್ನಾಮೆಂಟ್ರಿ ರೇಷಿಯೋಸನ್ನು ಬರ್ಕೋಬೇಕು. ಬರ್ಕೊಂಡು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಈಸಿಯಾಗಿ ಸಿಗ್ತದೆ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಹೇಗಿರುತ್ತೆ ನೋಡಿ. 3 ಮಾರ್ಕ್ಸ್ ಕ್ವಶನ್ ಸ್ವಲ್ಪ ಟಫ್ ಆಗಿರುತ್ತೆ. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಟ್ರಿಗ್ನಾಮೆಂಟ್ರಿ ರೇಷಿಯೋಸ್ ಗೊತ್ತಿರಬೇಕು. ರೇಷಿಯೋಸ್ ಗೊತ್ತಿದ್ರೆ ಮತ್ತು ಐಡೆಂಟಿಟೀಸ್ ಗೊತ್ತಿದ್ರೆ, ಇವೆಲ್ಲ ಗೊತ್ತಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು.
ನೋಡಿ ಇಲ್ಲಿ ದಿಸ್ ಇಸ್ ದ ಎಲ್ ಎಚ್ ಎಸ್. ಆರ್ ಎಚ್ ಎಸ್ ಏನು, ಎಲ್ ಎಚ್ ಎಸ್ ಏನಿದೆ, ಸೈನ್ ಎ ಬೈ 1 ಮೈನಸ್ ಕಾಟ್ ಎ ಪ್ಲಸ್ ಕಾಸ್ ಎ ಬೈ 1 ಮೈನಸ್ ಟ್ಯಾನ್ ಎ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಸೈನ್ ಎ ಪ್ಲಸ್ ಕಾಸ್ ಎ ಅಂತ ಪ್ರೂವ್ ಮಾಡಬೇಕು. ನಾವೇನು ಮಾಡಬೇಕು, ಸೈನ್ ರೇಷಿಯೋ ಬರ್ಕೊತ ಹೋಗೋಣ, ಎಲ್ ಎಚ್ ಎಸ್ ಅನ್ನು ಬರ್ಕೊತ ಹೋಗೋಣ. ನೋಡಿ ಕಾಟ್ ಎನ ಸೈನ್ ರೇಷಿಯೋ ಏನಂತ ಬರಿಬೋದು, ಕಾಸ್ ಬೈ ಸೈನ್ ಅಂತ ಬರಿಬೋದು, ಪ್ಲಸ್ ಕಾಸ್ ಎ ಆಸ್ ಇಟ್ ಈಸ್ 1 ಮೈನಸ್ ಟ್ಯಾನ್ ಅನ್ನು ಏನಂತ ಬರಿಬೋದು, ಸೈನ್ ಬೈ ಕಾಸ್. ಎಸ್ ಸೈನ್ ಎ, ಎಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಡಿನಾಮಿನೇಟರ್ನ, ಸೈನ್ ಎ 1 ಇಂಟು ಕಾಸ್ ಎ ಬೈ 1 ಇಂಟು ಸೈನ್ ಎ ಸೈನ್ ಪ್ಲಸ್ ಎಸ್ ಕಾಸ್ ಎ ಇಂಟು 1 ಕಾಸ್ ಎ 1 ಇಂಟು ಸೈನ್ ಎ ಬೈ ಕಾಸ್ ಎ 1 ಇಂಟು ಕಾಸ್ ಎ ಆಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ತೊಗೊಂಡಾಗ. ಎಸ್ ಏನು ಮಾಡಬೇಕು, ಇದನ್ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ತಗೊಳ್ಳಿ, ನ್ಯೂಮರೇಟರ್ ಏನಿದೆಯೇ ಬರ್ಕೊಳ್ಳಿ ಆಸ್ ಇಟ್ ಈಸ್, ನ್ಯೂಮರೇಟರ್ ಇಂಟು ಈ ಡಿನಾಮಿನೇಟರ್ದು ಫುಲ್ ಇದು ಸೈನ್ ಎ ಮೈನಸ್ ಕಾಸ್ ಎ ಬೈ ಸೈನ್ ಎ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ತಗೊಂಡೋಗಿದ್ದು ನ್ಯೂಮರೇಟರ್ಗೆ ಹೋಗುತ್ತೆ, ಸೈನ್ ಎ ಮೈನಸ್ ಪ್ಲಸ್ ಕಾಸ್ ಎ ಬೈ ಕಾಸ್ ಎ ಮೈನಸ್ ಸೈನ್ ಎ ಇಂಟು ಕಾಸ್ ಎ. ನೋಡಿ ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ ಬೈ ಸೈನ್ ಎ ಮೈನಸ್ ಕಾಸ್ ಎ ಪ್ಲಸ್ ಕಾಸ್ ಎ ಇಂಟು ಕಾಸ್ ಎ, ನ್ಯೂಮರೇಟರ್ ಬೈ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಿ ಕಾಸ್ ಸ್ಕ್ವೇರ್ ಎ ಬರುತ್ತೆ, ಡಿನಾಮಿನೇಟರಲ್ಲಿ ಕಾಸ್ ಎ ಮೈನಸ್ ಸೈನ್ ಎ ಉಳ್ಕೊಳ್ಳುತ್ತೆ. ಎಸ್ ನೋಡಿ ಇಲ್ಲಿ ಹ್ಯಾಡ್ ಮಾಡಬೇಕಂತಂದರೆ ಡಿನಾಮಿನೇಟರ್ ಸೇಮ್ ಇರಬೇಕು, ಬಟ್ ಡಿನಾಮಿನೇಟರಲ್ಲಿ ಸೈನ್ ಎಗೆ ಪ್ಲಸ್ ಇದೆ, ಕಾಸ್ ಎಗೆ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ, ಉಲ್ಟಾ ಇರೋದ್ರಿಂದ ನಾವು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. ಹ್ಯಾಸ್ ಇಟ್ ಈಸ್ ಬರ್ಕೊಳ್ಳಿ ಫಸ್ಟ್ ಒಂದು ಡಿನಾಮಿನೇಟರ್ನ, ಸೆಕೆಂಡ್ ಒನನ್ನು ಮೈನಸನ್ನು ಹೊರಗಡೆ ತೆಗಿತೀನಿ, ಮೈನಸ್ ಹೊರಗಡೆ ತೆಗೆದಾಗ ನೋಡಿ ನ್ಯೂಮರೇಟರ್ ಹಂಗೆ ಬರ್ಕೊಳ್ಳಿ, ಏನಾಗುತ್ತೆ ಮೈನಸ್ ಹೊರಗಡೆ ಬಂದಾಗ ಸೈನು ಪ್ಲಸ್ ಆಗುತ್ತೆ, ಯಾಕೆ ಅಂತಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್ ವಾಪಸ್ ಬರೋದ್ರಿಂದ ಅದಾಗುತ್ತೆ. ನೆಕ್ಸ್ಟ್ ಕಾಸ್ ಏನಾಗುತ್ತೆ ಮೈನಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಆಗುತ್ತೆ, ಆ ಥರ ಮಾಡ್ಕೋಬೇಕು. ಡಿನಾಮಿನೇಟರ್ ಸೇಮ್ ಇದೆ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಸೈನ್ ಎ ಮೈನಸ್ ಕಾಸ್ ಎ, ಸೈನ್ ಎ ಮೈನಸ್ ಕಾಸ್ ಎ ಇದೆ. ಎಸ್ ಸೈನ್ ಸ್ಕ್ವಯರ್ ಎ ಮೈನಸ್ ಕಾಸ್ ಸ್ಕ್ವಯರ್ ಎ, ಎಸ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮುಲಾ ಥರ ಇದೆ. ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಏನು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಅಂದರೆ ಸೈನ್ ಎ ಪ್ಲಸ್ ಕಾಸ್ ಎ ಮೈನಸ್ ಬಿ ಅಂದರೆ ಸೈನ್ ಎ ಮೈನಸ್ ಕಾಸ್ ಎ. ಎಸ್ ಡಿನಾಮಿನೇಟರಲ್ಲಿ ಸೈನ್ ಎ ಮೈನಸ್ ಕಾಸ್ ಎ ಇದೆ. ನೋಡಿ ಸೈನ್ ಎ ಮೈನಸ್ ಕಾಸ್ ಎ, ಸೈನ್ ಗೆಟ್ ಕ್ಯಾನ್ಸಲ್ಸ್, ವಾಟ್ ದ ರಿಮೈನಿಂಗ್ ಏನು ಉಳಿತು, ಸೈನ್ ಎ ಪ್ಲಸ್ ಕಾಸ್ ಎ. ನೋಡಿ ಆರ್ ಎಚ್ ಎಸ್ ಏನಿದೆ ಸೈನ್ ಎ ಪ್ಲಸ್ ಕಾಸ್ ಎ ಎನ್ಸ್ ಪ್ರೂವ್ಡ್. ಈ ಥರ ನಾವು ಪ್ರೂವ್ ಮಾಡ್ತಾ ಹೋಗಬೇಕು. ಪ್ರೂವ್ ಮಾಡ್ತಾ ಹೋದಾಗ ನಿಮಗೆ ಈಸಿಯಾಗಿ ಸುಲಭವಾಗಿ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಅದೇ ಥರ ನೋಡಿ ಇದನ್ನ ನೋಡೋಣ, ಇನ್ನೊಂದು 6 ಕ್ವಶನ್ ಇದೆ. ಸೈನ್ಸ್ ಎ ಪ್ಲಸ್ ಕೊಸಿಕಿನ್ ಸ್ಕ್ವಯರ್ ಎ, ನೋಡಿ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮುಲಾ ಅಪ್ಲೈ ಮಾಡಿ. ಎ ಸ್ಕ್ವಯರ್ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮುಲಾ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab. ಎ ಸ್ಕ್ವಯರ್ ಅಂದರೆ ಸೈನ್ ಸ್ಕ್ವಯರ್ ಎ, ಬಿ ಸ್ಕ್ವಯರ್ ಅಂದರೆ ಕೊಸಿಕಿನ್ ಸ್ಕ್ವಯರ್ ಎ, 2ab ಅಂದರೆ 2 ಇಂಟು ಸೈನ್ ಎ ಇಂಟು ಕೊಸಿಕಿನ್ ಎ. ಅದೇ ಥರ ಇಲ್ಲಿ ಇದು ಅದೇ ಥರ ಬರ್ಕೊಳ್ಳಿ, ಅದು ಕಾಸ್ ಎ ಪ್ಲಸ್ ಸಿಕಿನ್ ಸ್ಕ್ವಯರ್ ಎ ಅಂತಂದರೆ
ಸೀಕೆಂಡ್ ಎ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಎ, ಬಿ ಸ್ಕ್ವೇರ್ ಅಂದರೆ ಸೀಕೆಂಡ್ ಸ್ಕ್ವೇರ್ ಎ, 2ab ಅಂದರೆ ಕಾಸ್ ಎ ಇಂಟು ಸೀಕೆಂಡ್ ಎ ಅಂತ ಬರ್ಕೋಬೇಕು. ಎಸ್, ಸಿಂಪಲ್ ನೋಡಿ, ಈಸಿಯಾಗಿ ಸಿಂಪ್ಲಿಫೈ ಮಾಡ್ತೀವಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಏನಾಗುತ್ತೆ 1 ಆಗುತ್ತೆ. ಕೊಸಿಕೆನ್ ಸ್ಕ್ವೇರ್ ಏನಂತ ಬರ್ಕೋಬೋದು 1 ಪ್ಲಸ್ ಕಾಟ್ ಸ್ಕ್ವಯರ್ ಎ ಅಂತ ಐಡೆಂಟಿಟಿಯಲ್ಲಿ ಬರ್ಕೋಬೋದು. 1 ಪ್ಲಸ್ ಕಾಟ್ ಸ್ಕ್ವಯರ್ ಎ ಅಂದರೆ ಕೊಸಿಕೆನ್ ಸ್ಕ್ವೇರ್ ಎ ಅಂತ ಐಡೆಂಟಿಟಿಲಿದೆ. 2 ಇಂಟು ಸೈನ್ ಎ, ಕೊಸಿಕೆನೆಯನ್ನು ರೆಸಿಪ್ರೋಕಲಲ್ಲಿ 1/sin ಎ ಅಂತ ಬರ್ಕೋಬೋದು. ನೆಕ್ಸ್ಟ್ ಉಳಿದಿದೆ ನೋಡಿ, ಕಾಸ್ ಸ್ಕ್ವೇರ್ ಎ ಆಲ್ರೆಡಿ ಇದಾಯಿತು, 1 ಆಯಿತು. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ 1 ಆಗಿದೆ. ಸೀಕೆಂಡ್ ಸ್ಕ್ವೇರ್ ಏನನ್ನು 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಅಂತ ಬರ್ಕೋಬೋದು. ಎಸ್, 2 ಇಂಟು ಕಾಸ್ ಎ ಇಂಟು ಸೀಕೆನ್ ಏನಂತ ಬರೀಬೋದು 1/ಕಾಸ್ ಅಂತ ಬರ್ಕೋಬೋದು. ಆ ಕಾಸನ್ನು 1/ಸೀಕೆನ್ ಅಂತ ಬರ್ಕೋಬೋದು. ಯಾವ ಥರ ಆದರೂ ಬರ್ಕೊಂಡ್ರೆ ನಿಮಗೆ ಸಿಂಪ್ಲಿಫಿಕೇಶನ್ ಆಗ್ತಾ ಹೋಗುತ್ತೆ. ಎಸ್, ಸೈನ್ ಎ ಗಿಟ್ ಕ್ಯಾನ್ಸಲ್ಸ್, ಕಾಸ್ ಎ ಗಿಟ್ ಕ್ಯಾನ್ಸಲ್ಸ್. ಹೊಡೆದ ರಿಮೈನಿಂಗ್ ಉಳಿದಿದೆ ಏನಿದೆ ಬರ್ಕೊಂತ ಹೋಗೋಣ. 1 ಇದೆ ಪ್ಲಸ್ ನಂಬರ್ಸ್ ಎಲ್ಲ ಆ್ಯಡ್ ಮಾಡಿ. 1 + 1 2, 2 + 2 4, 5 + 2 7. ಎಸ್, ರಿಮೈನಿಂಗ್ ಏನಿದೆ ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ, ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಈಸಿಯಾಗಿರೋ ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ ಸರಿ. ಅದರಿಂದ ಈಸಿಯಾಗಿ ಈ ಥರ ಬಂದಾಗ ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಅದಕ್ಕೆ ಭಯ ಬೀಳಕ್ಕೆ ಹೋಗ್ಬಾರ್ದು. ನೀವು ಟ್ರೈ ಮಾಡೋದನ್ನು ಮಾಡ್ತಾ ಹೋದರೆ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗೋದಂತೂ ಖಚಿತ. ಅದರಿಂದ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇದು 6 ಮಾರ್ಕ್ಸ್ ಈಸಿಯಾಗಿ ಟ್ರಿಗ್ನಾಮೆಂಟ್ರಿಯಲ್ಲಿ ತಗೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ನೆಕ್ಸ್ಟ್ ಅಪ್ಲಿಕೇಶನ್ ಟ್ರಿಗ್ನಾಮೆಂಟ್ರಿಯನ್ನು ತರ್ತೇನೆ, ಅದು 4 ಮಾರ್ಕ್ಸ್ ಇರುತ್ತೆ. ಆ ಥರ ಮೈನ್ ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡೋಣ ಫಸ್ಟ್, ನಂತರ ಈಸಿಯಾಗಿರೋ ಕಾನ್ಸೆಪ್ಟ್ಸನ್ನು ತಗೊಳ್ಳೋಣ ಅಂತ ಹೇಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.